ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೊಲ್ಲೂರಿನಲ್ಲಿ ಹಾಗಾದ್ರೆ ಈ ಖಡ್ಗವನ್ನೇ ಅರ್ಪಿಸುವುದಕ್ಕೆ ಕಾರಣ ಏನು? ದಳಪತಿ ವಿಜಯ್ ಅವರು ಭೇಟಿ ನೀಡಿದ್ರು, ಅವರು ಕೂಡ ಬೆಳ್ಳಿಯ ಖಡ್ಗವನ್ನ ಅರ್ಪಿಸಿದ್ದಾರೆ. ಈ ಹಿಂದೆ ಜಯಲಲಿತಾ ಅವರು ಭೇಟಿ ನೀಡಿದ್ರು, ಆಗ್ಲೂ ಕೂಡ ಅವರು ಕಾಣಿಕೆ ಅರ್ಪಿಸಿದ್ರು. ಎಂಜಿಆರ್ ಜಯಲಲಿತಾ ನಂತರ ಮೂಕಾಂಬಿಕೆಗೆ ಸಿಎಂ ವಿಜಯ್ ಪೂಜೆಯನ್ನ ಸಲ್ಲಿಸಿದ್ರು. ಹಣ್ಣು, ರೇಷ್ಮೆ ಸೀರೆ ಜೊತೆ ಬೆಳ್ಳಿ ಖಡ್ಗವನ್ನು ಕೂಡ ಅರ್ಪಿಸಿದ್ದಾರೆ. ಅಂದು ಸಿಎಂ ಆಗಿದ್ದಾಗ ಮೂಕಾಂಬಿಕೆಗೆ ಚಿನ್ನದ ಖಡ್ಗ ಕೊಟ್ಟಿದ್ರು ಎಂಜಿಆರ್. ಈಗ ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗ ಅರ್ಪಿಸಿದಂತ ದಳಪತಿ. ಏನಿದರ ಶಕ್ತಿ ಹಾಗಾದ್ರೆ? 7 ದೇವತೆಗಳು, 1600 ಕೆಜಿಯ ಖಡ್ಗ, ರೇಷ್ಮೆ ಸೀರೆ ಇದೆಲ್ಲವನ್ನ ಅರ್ಪಿಸೋದಕ್ಕೆ ಕಾರಣ ಏನು? ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ಸೆಲೆಬ್ರಿಟಿ ರಾಜಕಾರಣಿಗಳು ಭೇಟಿ ನೀಡಿ ಈ ರೀತಿ ದಾನಗಳನ್ನ ಮಾಡೋದಕ್ಕೆ, ಅರ್ಪಣೆ ಮಾಡೋದಕ್ಕೆ ಏನ್ ಕಾರಣ? ಅಂತಹ ವಿಶೇಷತೆ ಏನು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ? ಅದೆಂತ ಮಹಿಮೆ ಹಾಗಾದ್ರೆ? ಕರುನಾಡಿನ ದೇವತೆ, ಆಂಧ್ರ, ತಮಿಳುನಾಡು, ಕೇರಳಂಗೆ ಆರಾಧ್ಯ ದೈವ ಆಗಿದ್ದೇಕೆ? ಕೊಲ್ಲೂರು ಮೂಕಾಂಬಿಕೆಗೆ ಖಡ್ಗ ಕೊಟ್ರೆ ಅಧಿಕಾರದ ಭಯ ಇಲ್ವಾ? ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗ ಶತ್ರುಗಳ ಸಂಹಾರದ ಸಂಕೇತನ. ಈ ಹಿಂದೆ ಎಂಜಿ ರಾಮಚಂದ್ರನ್ ಅವರು ಕೂಡ ಭೇಟಿ ನೀಡಿದ್ರು, ಅವರು ಕೂಡ ಚಿನ್ನದ ಖಡ್ಗವನ್ನ ಅರ್ಪಿಸಿದ್ರು. ನಿನ್ನೆ ದಳಪತಿ ವಿಜಯ್ ಅವರು ಭೇಟಿ ನೀಡಿ ಬೆಳ್ಳಿ ಖಡ್ಗವನ್ನ ಅರ್ಪಿಸಿದ್ದಾರೆ. ಈ ಹಿಂದೆ ಜಯಲಲಿತಾ ಕೂಡ ಭೇಟಿ ನೀಡಿದ್ರು. ಅಂದ್ರೆ ಅಲ್ಲಿ ತಮಿಳುನಾಡಿನಲ್ಲಿ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ನಮ್ಮ ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡ್ಕೊಳ್ಳೋದಕ್ಕೆ ಕಾರಣ ಏನು ಹಾಗಾದ್ರೆ? ಅಷ್ಟು ಮಹಿಮೆ, ಅದರ ಜೊತೆಗೆ ಪವರ್ಫುಲ್ ಅನ್ನೋದಕ್ಕೆ ಎಕ್ಸಾಂಪಲ್ಗಳು ಅನೇಕ ಇದ್ದಾವೆ. ಈ ಹಿಂದೆ ಯಾರೆಲ್ಲ ಭೇಟಿ ನೀಡಿದ್ರಲ್ಲ ಅವರೆಲ್ಲ ಬರೀ ಮನಃಶಾಂತಿಗಾಗಿ ಅಥವಾ ದೈವಿಕ ಶಕ್ತಿ ಇದೆ ಅನ್ನುವಂಥ ಕಾರಣಕ್ಕೆ ಅಷ್ಟೇ ಅಲ್ಲ, ತಮ್ಮ ಬೇಡಿಕೆಗಳು ಈಡೇರಿದ ತಕ್ಷಣವೇ ದೇವರನ್ನ ದರ್ಶನ ಪಡ್ಕೊಂಡು ತಮ್ಮ ಹರಕೆಯನ್ನ ತೀರಿಸಿದ್ದುಂಟು. ಹಾಗಾಗಿನೇ ಕೊಲ್ಲೂರು ಮೂಕಾಂಬಿಕೆಯ ವಿಶೇಷತೆ, ಮಹಿಮೆಯ ಬಗ್ಗೆ ಇವತ್ತು ಸಂಪೂರ್ಣವಾಗಿ ನಾವು ಚರ್ಚೆ ಮಾಡೋಣ. ಸದ್ಯ ಈ ಒಂದು ಡಿಬೇಟ್ನಲ್ಲಿ ಚರ್ಚೆ ಮಾಡೋದಕ್ಕೆ ಅಂತ ಕೊಲ್ಲೂರು ಮೂಕಾಂಬಿಕೆಯ ವಿಶೇಷತೆ ಏನು, ಮಹತ್ವ ಏನು, ಜೊತೆಗೆ ರಾಜಕಾರಣಿಗಳು ಭೇಟಿ ನೀಡೋದು ಯಾಕೆ, ಇಂಥದ್ದೇ ಕಾಣಿಕೆಗಳನ್ನ ಅರ್ಪಣೆ ಮಾಡೋದು ಯಾಕೆ, ಅದೆಲ್ಲದ್ರ ಬಗ್ಗೆನೂ ಮಾಹಿತಿಯನ್ನ ಪಡ್ಕೊಳ್ಳೋಣ, ಚರ್ಚೆ ಮಾಡ್ತಾ ಹೋಗೋಣ. ಹಿರಿಯ ಜ್ಯೋತಿಷಿ ಆಗಿರುವಂಥ ಡಾಕ್ಟರ್ ಸುರೇಶ್ ಗುರೂಜಿ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಮೂಕಾಂಬಿಕೆ ದೇವಿಯ ಭಕ್ತರಾಗಿರುವಂಥ ತೇಜಸ್ ಗೌಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನೀವು ಈಗಾಗಲೇ ಗಮನಿಸ್ತಾ ಇದ್ರಿ, ಅನೇಕ ಸೆಲೆಬ್ರಿಟಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಹರಕೆಗಳನ್ನ ತೀರಿಸ್ತಾ ಇರ್ತಾರೆ. ಸುರೇಶ್ ಗುರೂಜಿ, ದೇವಿಯ ಮಹಾತ್ಮೆ ಅಂತ ಬಂದಾಗ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಆದರೆ ಈ ಹಿಂದೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಜಯಲಲಿತಾ ಬಂದು ಹೋದ್ರು, ಎಂಜಿ ರಾಮಚಂದ್ರನ್ ಬಂದು ಹೋದ್ರು, ಮತ್ತೆ ಈಗ ದಳಪತಿ ವಿಜಯ್ ಬಂದು ಹೋಗಿದ್ದಾರೆ. ಅಂಥ ವಿಶೇಷ ಏನು ಅಂತ ಅಂದರೆ, ತಮ್ಮ ಯಶಸ್ಸನ್ನ ದೇವಿಗೆ ಅರ್ಪಣೆ ಮಾಡಿ ದೇವಿ ನಮ್ಗೆ ಯಶಸ್ಸು ಕೊಟ್ಟಿದ್ದಾಳೆ ಅನ್ನುವಂಥ ಕಾರಣಕ್ಕೆ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅಂತಾನೆ ಕೊಲ್ಲೂರಿಗೆ ಬರ್ತಾರಾ, ಹೆಂಗೆ ಅಂತ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಜತೆ ಪೀಠೆ ಕುಮಾರಾದ್ರಿ ಕುಂಭಾಸಿತ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮೂಕಂಬ ಸಪ್ತೈತೆ ಮೋಕ್ಷದಾಯಿನಿ ಅಂತ. ಮೋಕ್ಷದಾಯಕ 7 ಕ್ಷೇತ್ರಗಳು, ಅದರಲ್ಲಿ ಒಂದು 7 ಕ್ಷೇತ್ರಗಳ ಪೈಕಿ ಸಪ್ತ ಶಕ್ತಿಗಳ ಪೈಕಿ ಒಂದು 6 ಕ್ಷೇತ್ರಗಳಲ್ಲಿ ಉಳಿದಂಥ 7ನೇ ಕ್ಷೇತ್ರ ಕೊಲ್ಲೂರು. ನೀವೊಂದು ಪ್ರಶ್ನೆ ಮಾಡಿದ್ರಿ, ಸೆಲೆಬ್ರಿಟಿ ಆಗಿರತಕ್ಕಂಥ ಎಂಜಿಆರ್ ಆಗಿರಬಹುದು, ಅಥವಾ ಶ್ರೀಯುತ ಗುಂಡೂರಾವ್ ಅವರಾಗಿರಬಹುದು, ಅಥವಾ ಅಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರು ಖಡ್ಗವನ್ನು ಕೊಡ್ತಾರಲ್ಲ, ಯಾಕೆ ಖಡ್ಗವನ್ನು ಕೊಡ್ತಾರೆ ಅಂತ? ಖಡ್ಗದ ವಿಶೇಷತೆ ಏನು ಅಂತ ಒಂದು ಸ್ತೋತ್ರ ಇರುತ್ತೆ, ಖಡ್ಗಮಾಲ ಸ್ತೋತ್ರ ಅಂತಲೇ ಇರ್ತದೆ, ಅಮ್ಮನವರಿಗೆ ಪ್ರಿಯವಾಗಿರ್ತಕ್ಕಂಥ ಸ್ತೋತ್ರ. ಆದರೆ ಇಲ್ಲಿ ಬಂದವರೆಲ್ಲ ಕೆಲವು ಅವ್ರನ್ನ ಈ ಒಂದು ವಜ್ರದ ಕಿರೀಟವನ್ನು ಬಿಟ್ಟರೆ ಇನ್ನು ಮುಖ್ಯದವರೆಲ್ಲ ಕೊಟ್ಟಿರ್ತಕ್ಕಂಥದ್ದು ಇವರು ಗುಂಡೂರಾವ್ ಅವರಾಗಲಿ ಅಥವಾ ಬೇರೆಯವರು ನಮ್ಮ ಎಂಜಿಆರ್ ಅವರಾಗಲಿ ಕೊಟ್ಟಿದ್ದಲ್ಲ ಖಡ್ಗಗಳೇ ಅದು. ಈ ಕ್ಷೇತ್ರ ಏನು ಅಂದರೆ, ಈ ಕ್ಷೇತ್ರವನ್ನು ಪರಶುರಾಮ ಸೃಷ್ಟಿ ಮಾಡಿದಂಥ ಒಂದು ಕ್ಷೇತ್ರ. ಕೇರಳವನ್ನೇ ಪರಶುರಾಮರು ಸೃಷ್ಟಿ ಮಾಡ್ತಕ್ಕಂಥ. ಪರಶು ಅಂದರೆ ಏನು? ಖಡ್ಗ. ಪರಶು ಅಂದ್ರೇ ಖಡ್ಗ. ಅವ್ರನ್ನ ಪರಶುರಾಮರನ್ನು ನಾವು ಏನಂತ ಕರಿತೀವಿ? ಯೋಧ ಸನ್ಯಾಸಿ, ವೀರ ಸನ್ಯಾಸಿ ಅಂತ ಕರಿತೀವಿ. ಯಾರನ್ನ? ಪರಶುರಾಮರನ್ನು. ವೀರ ಸನ್ಯಾಸಿ, ಯೋಧ ಸನ್ಯಾಸಿಲಿ ಯೋಧರು ಬಹಳ ಕಡಿಮೆ. ಸನ್ಯಾಸಿಗಳಲ್ಲಿ ವೀರ ಸನ್ಯಾಸಿಗಳು ಅಂತ ಏನು ಕರಿತೀವೋ, ಅವರ ಕೈಯಲ್ಲಿ ಒಂದು ಪರಶು ಇರುತ್ತೆ. ಆ ಪರಶುವೆ ಕೊಡಲಿ, ಖಡ್ಗ,
ಆ ಖಡ್ಗವನ್ನು ಎಸೆದಾಗ ಅದು ಕೇರಳದಲ್ಲಿ ಹೋಗಿ ಬೀಳುತ್ತೆ. ಗೋಕರ್ಣದಿಂದ ಎಸೆದಾಗ ಅದು ಹೋಗಿ ಕೇರಳದಲ್ಲಿ ಹತ್ರ ಬೀಳುತ್ತೆ. ಅಲ್ಲಿ ಬಿದ್ದಾಗ ಅಲ್ಲಿ ಒಂದು ಕ್ಷೇತ್ರವನ್ನು, ಇಡೀ ಕ್ಷೇತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಪರಶುರಾಮರು. ಆ ಪರಶುರಾಮ ಕ್ಷೇತ್ರ, ಪರಶುರಾಮರು ಖಡ್ಗ ಪ್ರಿಯರಾಗಿರೋದ್ರಿಂದ, ಖಡ್ಗದ ಅವರು ಇಂಡಿಕೇಶನ್ ಕೊಡೋದ್ರಿಂದ, ಖಡ್ಗವನ್ನೇ ಅವರು ತನ್ನ ಅಸ್ತ್ರವಾಗಿ ಬಯಸ್ಕೊಂಡಿರೋದ್ರಿಂದ ಆ ಖಡ್ಗದಿಂದನೇ ಆ ಕ್ಷೇತ್ರ ನಿರ್ಮಿತವಾಗಿರತಕ್ಕಂಥದ್ದು. ಆ ಕ್ಷೇತ್ರದಲ್ಲಿ ಅಮ್ಮನವರು ಮೂಕಾಂಬಿಕಾ ಅಂತ ಕರೀತಾರೆ. ಇಲ್ಲಿ ಮೂಕಾಂಬಿಕಾ ಅಂತಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ 3 ಅಂಶಗಳನ್ನು ಉಳ್ಳಂಥ ಕ್ಷೇತ್ರವೇ ಅಂತ ಕ್ಷೇತ್ರ. ಅಲ್ಲಿ ಖಡ್ಗವನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ, ಈಗ ನಿಮ್ಮ ಹೆಸರು ಹೇಳಿದಾಗೆ ನೀವು ಹೇಳ್ತಿದ್ದ ದಳಪತಿ ಅಂತ ಹೇಳ್ತಿದ್ರಿ. ದಳಪತಿ ಕೈಲಿ ಏನಿರುತ್ತೆ? ಖಡ್ಗ ಇರ್ತದೆ ಅಂತ. ಅವರು ಟೈಟಲೇ ದಳಪತಿ ಅಂತ. ದಳಪತಿಗಳು ಯಾವಾಗಲೂ ಒಂದು ಖಡ್ಗ ಮತ್ತು ಅಸ್ತ್ರಗಳನ್ನು ಇಟ್ಕೊಂಡಿರ್ತಕ್ಕಂಥವರು. ಅವರು ಹೋಗಿ ಅಲ್ಲಿ ಒಂದು ಕೊಡ್ತಾರೆ. ಆದರೆ ಮಹಾರಾಜರಿಗೆ ಒಂದು ಪಟ್ಟದ ಕತ್ತಿ ಅಂತಿರ್ತದೆ. ರಾಜವನ್ನು ಆಳ್ಬೇಕಾದ್ರೆ, ಯಾವುದೇ ರಾಜ್ಯವನ್ನು ಆಳ್ಬೇಕಾದ್ರೆ ರಾಜನ ಕೈಯಲ್ಲಿ ಒಂದು ಪಟ್ಟದ ಕತ್ತಿ ಅಂತಿರ್ತದೆ. ಆ ಪಟ್ಟದ ಕತ್ತಿಯನ್ನು ಯಾವಾಗ ಸಮರ್ಪಿಸ್ತಾರೆ ಅಂದರೆ, ತಾನು ಮತ್ತೊಬ್ಬ ರಾಜನಲ್ಲಿ ಸೋತಾಗ ಶರಣಾಗತಿಗೋಸ್ಕರ ಪಟ್ಟದ ಕತ್ತಿಯನ್ನು ಮತ್ತು ತನ್ನ ಕಿರೀಟವನ್ನು ಅರ್ಪಿಸ್ತಕ್ಕಂಥದ್ದು ಲೋಕರೂಢಿ, ತಾನು ಶರಣಾಗತಿ ಆದಾಗ. ಹಾಗಾಗಿ ನಾನು ಮಹಾರಾಜನಾದರೂ ಕೂಡ ಅಮ್ಮನವರ ಬಳಿ ನಿನಗೆ ನಾನು ಶರಣಾಗತಿ ಆಗಿದ್ದೀನಿ ಅಂತ ಹೇಳಿ ಒಂದು ಶರಣಾಗತಿಯ ಸೂಚನೆಗೋಸ್ಕರ ಆ ಖಡ್ಗವನ್ನು ಸಮರ್ಪಿಸ್ತಾರೆ. ಖಡ್ಗವನ್ನು ಕೊಡಿದ್ರ ಈಗ ನಮಗೆ, ನಾವು ತಿರುಪತಿಗೆ ಹೋದಾಗ ಅಥವಾ ಬೇರೆ ದೇವಸ್ಥಾನಕ್ಕೆ ಹೋದಾಗ ನಾವು ಮುಡಿಯನ್ನು ಕೊಡ್ತೀವಲ್ಲ, ಆ ಮುಡಿ ಅಂದರೆ ನಮ್ಮ ರಾಜರಿಗೆ ಕಿರೀಟ ಇರುತ್ತೆ, ನಮ್ಮಲ್ಲಿ ಕಿರೀಟ ಇರಲ್ಲ. ನಮ್ಮ ದೇಹದ ಎತ್ತರವಾಗಿರ್ತಕ್ಕಂಥದ್ದು ಮುಡಿ, ಆ ಮುಡಿಯನ್ನು ತೆಗೆದು ಶರಣಾಗತಿ ಆಗ್ತೀವಿ ಅಂತ. ಹಾಗೆಯೇ ರಾಜರು ಶರಣಾಗತಿ ಆಗಬೇಕಾದ್ರೆ ಖಡ್ಗವನ್ನು ಅರ್ಪಿಸ್ತಾರೆ, ಆ ನಂತರ ಅವರು ಕಿರೀಟವನ್ನು ಅರ್ಪಿಸ್ತಾರೆ. ಹಾಗಾಗಿ ಈ ದಳಪತಿ ಅಂತಕ್ಕಂಥವರು ಆ ಪರಶುರಾಮ ಕ್ಷೇತ್ರ, ವೀರ ಸನ್ಯಾಸಿ, ಯೋಧ ಸನ್ಯಾಸಿ ಕ್ಷೇತ್ರದಲ್ಲಿ ಆ ಏನು ಶಂಕರಾಚಾರ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೀಚಕ್ರದ ಪೀಠದಲ್ಲಿ ವಾಸಿಯಾಗಿರ್ತಕ್ಕಂಥ ಅಮ್ಮನವರಿಗೆ ಖಡ್ಗವನ್ನು ಸಮರ್ಪಿಸುವುದರಿಂದ ಈ ರಾಜ್ಯ ನನ್ನದಲ್ಲ, ನಿನ್ನದಮ್ಮ, ನೀನೇ ಇದನ್ನು ಪರಿಪಾಲನೆ ಮಾಡಿ, ನಿನ್ನ ಕೈ ಕೊಟ್ಟಿದ್ದೀನಿ, ನೀನೇ ನನ್ನನ್ನು ಪರಿಪಾಲನೆ ಮಾಡಬೇಕು, ನೀನೇ ನನಗೆಲ್ಲ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಆ ತ್ರಿಶಕ್ತಿಯಲ್ಲಿ ಹೋಗಿ ಅವರು ಬೇಡಿ ಒಂದು ಶರಣಾಗತಿ ಆಗಿರೋದೇ ಖಡ್ಗದ ಸಂಕೇತ.